ನೋಡಿ ಎಷ್ಟು ಸಿಂಪಲ್ಲಾಗಿ ನೀವು ತುಪ್ಪ ಕಾಸ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಬರೋದಿಲ್ಲ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಯಾವ ಥರ ಬಂದಿದೆ ನೋಡಿ ಫ್ರೆಂಡ್ಸ್, ತುಪ್ಪ ಸಖತ್ತಾಗೆ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ಮತ್ತು ನೀವು ಯಾವ ಥರ ಕಾಸ್ತೀರ ಅಂತಲೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇವಾಗ ಬನ್ನಿ ಫ್ರೆಂಡ್ಸ್, ಯಾವ ಥರ ತುಪ್ಪ ಕಾಸೋದು ಅಂತ ನಿಮಗೆ ತೋರಿಸ್ತೀನಿ. ನೀವು ಯಾವ ಥರ ಕಾಸ್ತೀರ ಅಂತಲೂ ನನಗೆ ತಿಳಿಸ್ರಿ ಫ್ರೆಂಡ್ಸ್. ನೋಡಿ, ಇವತ್ತು ಸಿಂಪಲ್ಲಾಗಿ ಪೂಜೆ ಮುಗಿಸಿದ್ದೆ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಏನು ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದರೆ, ಸಿಂಪಲ್ಲಾಗಿ ನಾವು ತುಪ್ಪ ಕಾಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ನಾನು ದಿನ ಏನು ಹಾಲು ಕಾಸಿರ್ತಿದ್ನಲ್ಲ, ಹಾಲು ಕಾಸಿದ ಮೇಲೆ ಮೇಲ್ಗಡೆ ಕೆನೆ ಬರುತ್ತಲ್ಲ, ಅದನ್ನು ನಾನು ಡೈಲಿ ತೆಗೆದಿಟ್ಟಿಟ್ಟು ಇಷ್ಟು ಬೆಣ್ಣೆ ಆಗಿದೆ ನೋಡಿ ಫ್ರೆಂಡ್ಸ್. ಫ್ರಿಜ್ ಒಳಗೆ ಇಟ್ಟಿರ್ತೀನಿ ನಾನು ಕೆನೆನ. ಆಮೇಲೆ ನೋಡಿ, ಇಷ್ಟು ಬೆಣ್ಣೆ ಬಂದಿದೆ ನೋಡಿ. ನೀವು ಹಾಲು ಕಾಸಿ ಆರೋಕ್ಕೆ ಇಡ್ತೀರಲ್ಲ, ಮೇಲ್ಗಡೆ ಕೆನೆನ ತೆಗೆದಿಟ್ಟು ನಾವು ಮನೆಯಲ್ಲೇ ಬೆಣ್ಣೆನ ಸುಲಭವಾಗಿ ಮಾಡ್ಕೋಬೋದು. ಏನಿಲ್ಲ ಅಂದರೆ ಈಗ 600 ರೂಪಾಯಿ kg ಬೆಣ್ಣೆ ಇದೆ, ಅದಕ್ಕೆ ನಾವೇ ಮನೆಯಲ್ಲೇ ಮಾಡ್ಕೋಬೋದು. ಹಾಲು ಕಾಸಿರ್ತೀರಲ್ಲ, ಅದನ್ನೇ ಮೇಲೆ ಕೆನೆ ತಗೊಂಡು ಡೈಲಿ ನೀವು ಫ್ರಿಜ್ ಒಳಗಿಟ್ಟರೆ ಚೆನ್ನಾಗಿ ಬೆಣ್ಣೆ ಬರುತ್ತೆ. ಇಲ್ಲಿ ನೋಡಿ, ಒಂದು ಪಾತ್ರೆಗೆ ನಾನು ಪೂರ್ತಿನ ಬೆಣ್ಣೆ ಹಾಕಿದೆ ನೋಡಿ. ನನಗೂ ಅಷ್ಟೊಂದು ಫಸ್ಟಿಗೆ ತುಪ್ಪನೇ ಕಾಸಕ್ಕೆ ಬರ್ತಿರಲಿಲ್ಲ ಫ್ರೆಂಡ್ಸ್, ತುಂಬ ಕೆಡಿಸಿದ್ದೆ. ಆದರೆ ನಮ್ಮ ಅಜ್ಜಿ ನನಗೆ ಹೇಳ್ಕೊಟ್ರು ಯಾವ ಥರ ಕಾಸೋದು ಅಂತ. ಇವಾಗ ನೋಡಿರಿ, ನಾನೇ ಕಲ್ತ್ಕೊಂಡಿದ್ದೀನಿ. ಅದಕ್ಕೂ ತೋರಿಸ್ತಾ ಇದ್ದೀನಿ, ಕಾಸ್ತಾ ಇದ್ದೆ ನಿಮಗೂ ತೋರಿಸೋಣ ಅಂತ ನೋಡಿ. ಈಗ ನೀಟಾಗಿ ಇದನ್ನು ಕರಗೋಕ್ಕೆ ಬಿಟ್ಬಿಡೋಣ. ನೋಡಿ, ನಾವು ತುಂಬ ಸಿಂಪಲ್ಲಾಗೆ ಕಾಸ್ಕೋಬೋದು. ಒಬ್ಬೊಬ್ಬರಿಗೆ ಬರೋದಿಲ್ಲ ಅನ್ನೋ ಉದ್ದೇಶಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಒಂದು ಲವಂಗ, ಒಂದು ಏಲಕ್ಕಿಕಾಯಿ ಹಾಕಬೇಕು ನೋಡಿ. ಘಮ ಘಮ ಅಂತ ಬರುತ್ತೆ, ತುಪ್ಪ ಮಾತ್ರ ಸಖತ್ತಾಗೆ ಬರುತ್ತೆ. ನಾನು ಹೇಳಿರೋ ಮೆಥಡಲ್ಲಿ ನೀವು ತುಪ್ಪ ಕಾಸಿದರೆ ಬೇಗ ಕಲ್ಕೊತೀರ. ಸ್ವಲ್ಪ ಉಪ್ಪು ಹಾಕಬೇಕು ನೋಡಿ, ಸ್ವಲ್ಪ ಉಪ್ಪು, ಒಂದು ಏಲಕ್ಕಿಕಾಯಿ, ಒಂದು ಲವಂಗ ಹಾಕಿಬಿಟ್ಟು ನೋಡಿ. ನಿಮಗೆ ಅದು ಯಾವ ಥರ ಬಂದಿದೆ ತುಪ್ಪ ಅಂತ ನಾನು ತೋರಿಸ್ತೀನಿ ನೋಡಿ. ನಿಮಗೆ ಕೆಲವೊಬ್ಬರಿಗೆ ಗೊತ್ತಾಗಲ್ಲ ಕಾಸೋಕ್ಕೆ, ಹಾಗಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ತುಂಬ ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ದನಿನೂ ಚೇಂಜ್ ಆಗಿದೆ ಫ್ರೆಂಡ್ಸ್. ನೋಡಿ, ಇವಾಗ ನಿಮಗೆ ನಾನು ತೋರಿಸ್ತಿದ್ದೀನಿ. ಇದು ತುಪ್ಪಕ್ಕೆ ಸ್ವಲ್ಪ ನೀರನ್ನು, ಒಂದು ಹನಿ ನೀರನ್ನು ಚಿಮುಕಿಸ್ಬೇಕು. ಅದು ಏನು ಚಿಟಾಪಟ ಅಂತ ಸಿಡಿದ್ರೆ ತುಪ್ಪ ಆಗಿದೆ ಅಂತ ಅರ್ಥ ನೋಡಿ ಫ್ರೆಂಡ್ಸ್. ಇನ್ನೊಮ್ಮೆ ಹೇಳ್ತೀನಿ, ಸ್ವಲ್ಪ ನೀರು ಚಿಮುಕಿಸ್ರಿ. ಅದು ಚಟ್ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ತುಪ್ಪ ಬಂದಿದೆ ಅಂತ ಅರ್ಥ ನೋಡಿ. ತೋರಿಸಿ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದಕ್ಕೆ ಒಂದು ಸ್ವಲ್ಪ ಖಾರ ಪುಡಿ ಹಾಕಿ ಕಲಿಸ್ಕೊಂಬಿಡಿ ನೋಡಿ. ರೆಡಿ ಆಯಿತು. ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸಿದ್ದೀನಿ ನೋಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ನಾವು ತುಪ್ಪ ಕಾಸ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ, ನಿಮಗೆ ಅರ್ಥಕತೆ. ಇದನ್ನೊಂದು ನೋಡಿ, ಇದರಿಂದ ಸೋಸ್ಕೊಂಡ್ರೆ ಬಿಸಿ ಬಿಸಿ ತುಪ್ಪ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ಸಲ ಇದೇ ಥರ ಒಂದು ಸಲ ನೀವು ಟ್ರೈ ಮಾಡಿರಿ. ಕಾಸೋಕ್ಕೆ ಬರದೇ ಇರೋರಿಗೂ ಖಂಡಿತ ಬರುತ್ತೆ ನೋಡಿ. ಎಷ್ಟು ಈಸಿಯಾಗಿ ತುಪ್ಪ ಕಾಸೋದನ್ನು ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ನೋಡಿರಿ ಯಾವ ಥರ ಬಂದಿದೆ ತುಪ್ಪ ಅಂತ. ನೋಡಿದ್ರೇ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಎಲ್ಲರಿಗೂ ಧನ್ಯವಾದಗಳು. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ರೀ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ ಅಂತ. ಒಂದ್ಸಲ ಟ್ರೈ ಮಾಡಿರಿ. ಮತ್ತು ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ವಿಡಿಯೋದಾಗ ಏನಾದರೂ ತಪ್ಪಿದ್ರೂ ಸಹ ಕ್ಷಮಿಸ್ರಿ ಅಂತ ಕೇಳ್ಕೊತೀನಿ. ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಯಾವ ಥರ ವಿಡಿಯೋ ತುಪ್ಪ ಕಾಸಿದ್ದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನೀವು ಯಾವ ಥರ ಕಾಸ್ತೀರಾ ಅಂತಲೂ ನನಗೆ ಹೇಳಿ. ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಾಗೆ ನಿಮಗೆ ಸಿಗ್ತೀನಿ ರೀ.